ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮ್ಯಾಥ್ಸ್ ಪೇಪರ್ 1 ಕರ್ನಾಟಕ TET ಗಣಿತ 2025 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗೋಣ, ಈಗ ರೀಸೆಂಟಾಗಿ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ 2025 ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು. ಸೊ ಇದರ ಒಂದು ಬೇಸಿಸ್ ಮೇಲೆ ನೀವು PSTRಗೂ ಸಹ ಪ್ರಿಪೇರನ್ನು ಮಾಡ್ಕೋಬಹುದು ಸ್ನೇಹಿತರೆ. ಸೊ ಕರ್ನಾಟಕ TET ಪ್ಲಸ್ PSTR, ಸೊ ಪೇಪರ್ 1ಗೆ ಸಂಬಂಧಪಟ್ಟಂತೆ ಎರಡು ರಿಲೇಟೆಡ್ ಆಗೇ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅದರ ಒಂದು ಬೇಸಿಕ್ ಮೇಲೆ ಇದು ಸಹ ನಾವು ಪ್ರಿಪೇರ್ ಆಗ್ತಾ ಹೋಗಬಹುದು. ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಆಯತ ಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಆಯತ ಘನ ಅಂತ ಹೇಳಿದ್ರೆ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಕ್ಯೂಬಾಯ್ಡ್ ಅಂತ ಹೇಳಿದಾಗ ಈ ಒಂದು ಆಯತ ಘನದಲ್ಲಿ ಏನಾಗುತ್ತೆ, ಚೌಕಘನ ಮತ್ತು ಆಯತಘನಕ್ಕೆ ಹೋಲಿಸ್ಕೊಂಡಾಗ ಚೌಕಘನ ಅಂತಕ್ಕಂಥದ್ದು ಎಲ್ಲ ಮುಖಗಳು ಸಹ ಸಮವಾಗಿರುತ್ತೆ. ಬಟ್ ಆಯತಘನದಲ್ಲಿ ಏನಾಗಿರುತ್ತೆ, ಆಯತ ಅಂತ ಹೇಳಿದಾಗ ಇಲ್ಲಿದೆ ನೋಡಿ, ಈ ರೀತಿ ನಾವು ತಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಆಯತ, ಸೊ ಈ ರೀತಿ ತೊಗೊಂಡಾಗ ಒಟ್ಟು 1 2 3 4 5 6 ಮುಖಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಒಟ್ಟು ಫೇಸಸ್ 6 ಇರುತ್ತೆ ಸ್ನೇಹಿತರೆ. ಸೊ ಅದು ಕ್ಯೂಬಾಯ್ಡ್ ಆರ್ ಆಗಿರ್ಬೋದು, ಕ್ಯೂಬ್ ಆರ್ ಆಗಿರಬಹುದು. ಓಕೆ, ಚೌಕಘನ ಅಥವಾ ಆಯತಘನ ಇರ್ತದ ಮುಖಗಳ ಸಂಖ್ಯೆ ಅಂತ ಹೇಳಿದರೆ ಆಪ್ಷನ್ 1 6 ಫೇಸಸ್ ಹೊಂದಿರ್ತಕ್ಕಂಥದ್ದು. ಸೊ ಇಲ್ಲಿ ಕೇಳ್ಬೋದು, ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಅದೊಂದನ್ನು ಕೇಳ್ತಾರೆ ಅಂತ ಯಾವ ಗ್ಯಾರಂಟಿ ಇಲ್ಲ. ಸೊ ಆಯತಘನದ ಮುಖಗಳ ಸಂಖ್ಯೆ 6 ಬರುತ್ತೆ. ಆ್ಯಂಡ್ ಎಡ್ಜಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಎಡ್ಜಸ್ ಅಂತ ಹೇಳಿದಾಗ ಎಡ್ಜಸ್ ಎಷ್ಟು ಬರುತ್ತೆ ನೋಡಿ, ಇದು ಈ ರೀತಿ ಬಂದು 1 2 3 4 5 6 7 8 9 10 11 12 ಒಟ್ಟು ಎಡ್ಜಸ್ಸು 12 ಬರುತ್ತೆ ಸ್ನೇಹಿತರೆ. ಆ್ಯಂಡ್ ವರ್ಟೆಕ್ಸ್ ಶೃಂಗಗಳಂತ ಹೇಳ್ತೀವಿ, ಶೃಂಗಗಳು. ಓಕೆ, ಸೊ ಶೃಂಗಗಳು ಎಷ್ಟು ಬರುತ್ತೆ ನೋಡಿ, ಇದನ್ನ ಶೃಂಗ ಅಂತ ಹೇಳ್ತೀವಿ. ಏನು ಎಡ್ಜಸ್ ಪಾಯಿಂಟ್ ಎಂಡ್ ಬರುತ್ತೋ ಸೊ ಅದನ್ನು ಶೃಂಗಗಳಂತ ಹೇಳ್ತೀವಿ. 1 2 3 4 5 6 7 8 ಒಟ್ಟು 8 ಶೃಂಗಗಳನ್ನು ನೋಡ್ತೀವಿ, ವರ್ಟೆಕ್ಸ್ ಶೃಂಗಗಳು. ಎಡ್ಜಸ್ ಅಂಚುಗಳು ಒಂದು 12 ಬರುತ್ತೆ. ಆಯತಘನದಲ್ಲಿ ಮುಖಗಳ ಸಂಖ್ಯೆ 6 ಇರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಸಹ ಬರುತ್ತೆ, F + V = E + 2 ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವುದಾದ್ರು ನಮಗೆ 2 ಗೊತ್ತಿದ್ರೆ ಮತ್ತೊಂದನ್ನು ಕಂಡುಹಿಡಿಯೋದಕ್ಕೆ ಈಸಿ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು 28x⁴ y⁴ ಮತ್ತು 49x⁵ y⁴ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಮಾಸಾಹ ಅಂತ ಹೇಳ್ತೀವಿ ಸ್ನೇಹಿತರೆ. ಮಾಸಾಹ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು ಅಂತ ಕೇಳಿದರೆ ಇಲ್ಲಿ. ಸೊ ನೋಡಿ, 28x⁴ y⁴ ಅಂತ ಹೇಳಿದಾಗ 28 ಎಷ್ಟು ಡಿವೈಡ್ ಆಗುತ್ತೆ ಸ್ನೇಹಿತರೆ, 4 7 28 ಬರುತ್ತೆ. 4 × 7 × x⁴ 4 × y⁴ ಇನ್ನು ನೆಕ್ಸ್ಟ್ ಇದನ್ನ ತಗೊಂಡ್ರೆ ಸ್ನೇಹಿತರೆ, 49x⁵ y⁴ ಇದೆ. ಸೊ 49 7 × 7 ಆಗುತ್ತೆ, 7 49 x⁵ × y⁴ ಇದೆ. ಸೊ ಮಾಸಹ ಅಂದರೆ ಏನು ಅಂತ ಹೇಳಿ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಫಸ್ಟ್ ಮಾಸಹ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ 2 ಸಂಖ್ಯೆಗಳೇನಿರುತ್ತೋ ಅದರಲ್ಲಿ ಸಹ ಕಾಮನ್ ಆಗಿರಬೇಕು ಸ್ನೇಹಿತರೆ. ಸೊ ಕಾಮನ್ ಅಂತ ಅಂದರೆ ಈಗ 28 ಮತ್ತು 49ರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು, 7. ಓಕೆ, ಸೊ 7 ಆಯಿತು. ಅದರ ಜೊತೆಗೆ ಈಗ x⁴ ಇದೆ, x⁴ ಸೊ ಇವೆರಡಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು, x⁴. ಸೊ ಇದರಲ್ಲೂ ಅಷ್ಟೇ y⁴, ಇದರಲ್ಲಿ y⁴ ಇದೆ. ಸೊ ಹಾಗಾಗಿ ಇದು ನಮ್ಮ ಆನ್ಸರ್ ಆಗಿ ತೊಗೊಳ್ತೀವಿ ಸ್ನೇಹಿತರೆ. ಅಂದರೆ ಕೊಟ್ಟಿರ್ತಕ್ಕಂಥ 2 ಸಂಖ್ಯೆಗಳಲ್ಲಿ ಸೊ ಸೇಮ್ ಅದೇ ಇರುತ್ತಲ್ಲ, ಅದನ್ನು ನಾವು ಮಹತ್ತಮ ಸಾಮಾನ್ಯ ಅಪವರ್ತನ ಅಥವಾ ಮಾಸಹ ಅಂತ ಕರಿತೀವಿ. ಸೊ ಲಾಸಹನು ಕಂಡುಹಿಡಿಬೇಕಾಗುತ್ತೆ, ಲಾಸಹ ಅದು ಬೇರೆ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ಬಂದು ಮಾಸಹ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಎರಡಲ್ಲೂ ಕಾಮನ್ ಆಗಿ ಯಾವುದಿರುತ್ತೋ ಅದನ್ನು ನಾವು ಮಾಸಹ ಅಂತ ಕರಿತೀವಿ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಕೆಳಗಿನಲ್ಲಿ ಸರಿಯಾದ ಹೇಳಿಕೆ ಅಂತ ಕೇಳಿದರೆ, ಅಂದರೆ ಕೊಟ್ಟಿರ್ತಕ್ಕಂಥ 4 ಹೇಳಿಕೆಯಲ್ಲಿ ಸರಿಯಾದಂಥ ಹೇಳಿಕೆ ಯಾವುದು ಅಂತಕ್ಕಂಥದ್ದು. ಒಂದು ತ್ರಿಭುಜವು 2 ಲಂಬಕೋನಗಳನ್ನು ಹೊಂದಿರುತ್ತದೆ. ಸೊ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಬರುತ್ತೆ ಸ್ನೇಹಿತರೆ, 180 ಡಿಗ್ರಿ ಬರುತ್ತೆ. ಹೌದಾ, 180 ಡಿಗ್ರಿ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಅದು ಲಂಬಕೋನ ಆಗಿರ್ಬೋದು, ಲಘುಕೋನ ಆಗಿರ್ಬೋದು, ವಿಶಾಲ ಕೋನ ಆಗಿರ್ಬೋದು, ಟೋಟಲಾಗಿ ಒಳಗಡೆ ಈ ಒಂದು 3 ಕೋನಗಳನ್ನು ಹೊಂದಿರತಕ್ಕಂಥದ್ದು 180 ಡಿಗ್ರಿ. ಸೊ ಹೀಗಿರಬೇಕಾದ್ರೆ ಒಂದು ತ್ರಿಭುಜದ 2 ಲಂಬಕೋನಗಳನ್ನು ಹೊಂದಿರುತ್ತದೆ. ಸೊ ಒಂದು ಲಂಬಕೋನ ಈ ರೀತಿ ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು 90 ಡಿಗ್ರಿ ಆಯಿತು. ಸೊ ಇನ್ನೊಂದು 90 ಡಿಗ್ರಿ ಬರೋಕ್ಕೆ ಸಾಧ್ಯನಾ, ಇಲ್ಲ. ಸೊ ಇದು ಮತ್ತು ಇದರಿಂದ 90 ಡಿಗ್ರಿ ಬರುತ್ತೆ. ಅಂದರೆ 90 ಡಿಗ್ರಿ ಪ್ಲಸ್ ಉಳಿದಂತೆ 2 90 ಡಿಗ್ರಿ, ಇದರಿಂದ 90 ಡಿಗ್ರಿ ಬರಬೇಕು. ಬಟ್ 2 ಲಂಬಕೋನ ಬರ್ತಕ್ಕಂಥದ್ದು ಚಾನ್ಸಸ್ಸು ಇಲ್ಲ ಒಂದು ತ್ರಿಭುಜದಲ್ಲಿ. ಇನ್ನು ಒಂದು ತ್ರಿಭುಜವು 2 ಅಧಿಕ ಕೋನಗಳನ್ನು ಹೊಂದಿರುತ್ತದೆ ಅಂತ ಕೇಳಿದರೆ, ಸೊ ಅಧಿಕ ಕೋನ ಅಂತ ಅಂದ್ರೇನು, 90 ಡಿಗ್ರಿಗಿಂತ ಜಾಸ್ತಿ ಹೊಂದಿರತಕ್ಕಂಥದ್ದು. ಇನ್ನು ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದರೆ ನೋಡಿ, ಈಗ ಒಂದು
ಈ ಥರ ತೊಗೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಇದು ಲಂಬಕೋನ ಇದೆ ಅಂತ ಹೇಳಿದರೆ ಒಂದು 20 ಇದೆ ಅಂತ ಅಂದ್ಕೊಂಡ್ರೆ ಇದು ಮತ್ತು ಇದರಿಂದ 60 ಇರುತ್ತೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಒಂದು ಅಧಿಕ ಕೋನ 120 ಇದೆ ಅಂತ ಹೇಳಿದರೆ ಇದರಿಂದ ಮತ್ತು ಇವೆರಡನ್ನ ಎಷ್ಟಿರುತ್ತೆ? ಸೊ 120 80ರಲ್ಲಿ 120 ಹೋದರೆ ಅಲ್ಲಿಗೆ 60 ಆಯಿತು. ಸೊ ಇದರ ಅಧಿಕ ಕೋನ ಬರೋದಕ್ಕೆ ಸಾಧ್ಯನ? ಇನ್ನೊಂದು ಮತ್ತೊಂದು ಇಲ್ಲ. ಸೊ ಹಾಗಿರಬೇಕಾದ್ರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, 2 ಅಧಿಕ ಕೋನಗಳು ಬರಲ್ಲ, 2 ಲಂಬ ಕೋನಗಳು ಬರಲ್ಲ, ಆ್ಯಂಡ್ ಒಂದು ತ್ರಿಭುಜ 2 ಲಘು ಕೋನಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನೋಡಿದಾಗ ಇಲ್ಲಿ ಇದು 90 ಡಿಗ್ರಿ ಇದೆ ಅಂತ ಹೇಳಿದ್ರೆ ಇವೆರಡನ್ನ ನಾವು ಲಘು ಕೋನ ಅಂತ ತೊಗೊಳ್ಬೋದು ಸ್ನೇಹಿತರೆ. ಸೊ ಲಘು ಕೋನ ಅಂತ ಹೇಳಿದ್ರೆ 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥದ್ದು, ಹೌದಲ್ವಾ? ಸೊ ಈ ಒಂದು ಇದೆ ಸಾಕು ನಮಗೆ. 90 ಡಿಗ್ರಿ ಒಂದಿದೆ ಅಂತ ಹೇಳಿದ್ರು ಉಳಿದಂಥ 2 ಕೋನಗಳು 90ಕ್ಕಿಂತ ಕಡಿಮೆ ಅಂದರೆ 2 ಸೇರಿ 90 ಬರುತ್ತೆ ಅಲ್ವಾ? ಸೊ ಹಾಗಾಗಿ ಒಂದು ತ್ರಿಭುಜದ 2 ಲಘು ಕೋನಗಳನ್ನು ಹೊಂದಿರುತ್ತದೆ. ಈ ಒಂದು ಹೇಳಿಕೆ ಸರಿ ಇರುತ್ತೆ ಸ್ನೇಹಿತರೆ. ಬಟ್ 2 ಲಂಬ ಕೋನ 2 ಅಧಿಕ ಕೋನವನ್ನು ಯಾವ ಒಂದು ತ್ರಿಭುಜನೂ ಸಹ ಇರೋದಕ್ಕೆ ಪಾಸಿಬಲೇ ಇಲ್ಲ. ನೆಕ್ಸ್ಟ್ 4ನೇ ಆಪ್ಷನ್ ನೋಡ್ತಾ ಹೋದರೆ, ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಭಿಮುಖ ಕೋನಗಳ ಮೊತ್ತಕ್ಕಿಂತ ಕಡಿಮೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಒಂದು ತ್ರಿಭುಜ ಇದೆ ಅಂತ ಹೇಳಿದ್ರೆ, ತ್ರಿಭುಜ ಇದೆ, ಓಕೆ. ಒಂದು ತ್ರಿಭುಜದ ಬಾಹ್ಯ ಕೋನವು, ಬಾಹ್ಯ ಕೋನ ಅಂದರೆ ಯಾವುದು ಸ್ನೇಹಿತರೆ? ನೋಡಿ ಈ ರೀತಿ ಹೋಗುತ್ತಲ್ವಾ? ಸೊ ಈ ರೀತಿ ಇದಿದೆಯಲ್ಲ ಬಾಹ್ಯ ಕೋನ. ಸೊ ಈ ರೀತಿ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ, ಓಕೆ. ಸೊ ಈ ರೀತಿ ಬಾಹ್ಯ ಕೋನ ಅಂತ ಬಂದಾಗ ಎಸ್ ಇದು ಒಂದು ಬಾಹ್ಯ ಕೋನ ಅಂತ ಅಂದ್ಕೊಳ್ಳೋಣ. ಅದರ ಅಂತರಭಿಮುಖ ಕೋನ, ಸೊ ಇದು ಎಕ್ಸ್ ಇದೆ, ಇದು ಒಂದು ಬಾಹ್ಯ ಕೋನ ಅಂತಂದರೆ ಇದಕ್ಕೆ ಅಂತರಭಿಮುಖ ಅಂತ ಹೇಳಿದ್ರೆ ಇದು ಬರುತ್ತೆ ಸ್ನೇಹಿತರೆ. ನೋಡಿ ಇದಿದೆಯಲ್ಲ, ಸೊ ಇದು ಅಂತರಭಿಮುಖ ಕೋನ. ಈಗ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ ಅಲ್ವಾ? ಒಂದು ಸರಳ ಕೋನದ್ದು ಎಷ್ಟಾಗಿರುತ್ತೆ ನೋಡಿ. ಈಗ ಎಸ್ ಇದು ಒಂದು 120 ಇದೆ ಅಂತ ಹೇಳಿದರೆ ಇದೆಷ್ಟು ಬರುತ್ತೆ? 60 ಬರುತ್ತೆ. ಯಾಕಂದರೆ ಒಂದು ಸರಳ ಕೋನ ಬಂದು 180 ಡಿಗ್ರಿ ಇರುತ್ತೆ ಸ್ನೇಹಿತರೆ. ಸೊ ಟೋಟಲಾಗಿ ಇದೇನಿದೆಯೋ ಇದು 180 ಡಿಗ್ರಿ ಇರುತ್ತೆ. ಇದೊಂದು 120 ಇದೆ ಅಂದರೆ ಇದೊಂದು 60 ಬರುತ್ತೆ. ಸೊ ಇದು 60 ಇದೆ ಅಂತ ಹೇಳಿದ್ರೆ ಇವೆರಡರಿಂದ ಎಷ್ಟು ಬರುತ್ತೆ? ಸೊ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ, 180 ಡಿಗ್ರಿಲಿ 60 ಕಳೆದ್ರೆ ನಮಗೆ ಬರ್ತಕ್ಕಂಥ ಇವೆರಡರಿಂದ 120. ಸೊ ಅಂದರೆ ಈ ಆಪೋಸಿಟ್ ಏನಿರುತ್ತೋ ಅಭಿಮುಖ ಕೋನಗಳ ಮೊತ್ತ ಮತ್ತು ಈ ಒಂದು ಬಾಹ್ಯ ಕೋನ ಎರಡೂ ಸಹ ಸಮ ಬರುತ್ತೆ. ಕೋನಗಳ ಮೊತ್ತಕ್ಕಿಂತ ಕಡಿಮೆ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಕಡಿಮೆ ಇರೋದಿಲ್ಲ. ಈ ಒಂದು ಬಾಹ್ಯ ಕೋನವು ಅಂತರಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಅರ್ಥ ಆಯ್ತಾ? ಸೊ ಇದು ಸಹ ಎಕ್ಸಾಮ್ಸ್ ಅಲ್ಲಿ ಅಂದರೆ ಇದು ಸ್ವಲ್ಪ ಡೆಫಿನೇಷನ್ ಇದರಲ್ಲಿ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾರೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಎಸ್ ಒಂದು 3/10 ಅದರ ಪವರ್ 3 ಅಂತ ಕೊಟ್ಟಿದ್ದಾರೆ. ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡ್ಕೋಬೇಕು, ಇದನ್ನು ಘಾತವನ್ನು ಫಸ್ಟು ಮಿಶ್ರ ಭಿನ್ನರಾಶಿ ಇರೋದ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ 1 3/10 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಮಾಡ್ಕೊಂಡು ನಾವು ಏನು ಮಾಡಬಹುದು, ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಬಂದಂಥ ಉತ್ತರಕ್ಕೆ ಇದನ್ನು ಪ್ಲಸ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಕೆಳಗಡೆ ಏನಿದೆಯೋ ಬೇಸ್ನ 1ಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ನೋಡಿ 10 1 10, 10 + 13, 13/10 ಹೋಲ್ ಪವರ್ 3 ಇದೆ, 3 ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಓಕೆ, ಸೊ ಈಗ 13ನ ನಾವು 3 ಸರಿ ಮಲ್ಟಿಪ್ಲೈ ಮಾಡಬೇಕು. ಇಂಟು 10 × 10 × 10 ಇದು ಸರಿಯಾಗಿರ್ತಕ್ಕಂಥದ್ದು. ಇವಾಗ 13ರ ಕ್ಯೂಬ್ ರೂಟ್ ಎಷ್ಟು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. 13ರ ಕ್ಯೂಬ್ ರೂಟ್ ಅಂತ ಹೇಳಿದಾಗ 2197 ಬರುತ್ತೆ. 10 × 10 × 10 ಮಾಡಿದಾಗ 1000 ಬರುತ್ತೆ. ಸರಿನಾ? ಸೊ 1000 ಇದನ್ನು ಯಾವ ರೀತಿ ಮಾಡೋದು ಅಂತ ಇಲ್ಲಿ ಹೇಳ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಸೊ ಭಿನ್ನರಾಶಿಲಿರ್ತಾರೆ, ಈಗ ಸಮ ಭಿನ್ನರಾಶಿ ಮಿಶ್ರ ಭಿನ್ನರಾಶಿಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತಕ್ಕಂಥದ್ದು. ಸೊ 1000ರಿಂದ 2000ನ ಡಿವೈಡ್ ಮಾಡ್ತಾ ಹೋದೆ. ನೋಡಿ ಈಗ 2197 ಇದೆ, 1000 ಕೆಳಗಡೆಯಿಂದ ನಾವು ಡಿವೈಡ್ ಮಾಡ್ತೀವಿ. ಸೊ ಎಷ್ಟು ಆವರ್ತಿ ಹೋಯಿತು? 2 ಆವರ್ತಿ ಹೋಯಿತು, 2000 ಆಯಿತು ಸ್ನೇಹಿತರೆ. 197 ಶೇಷ ಉಳಿತು. ಓಕೆ, ಸೊ ಇಲ್ಲೇನಾಗುತ್ತೆ, 1000 ಕೆಳಗಡೆ ಬೇಸ್ಗೋಗುತ್ತೆ. ಕಂಪ್ಲೀಟಾಗಿ ಏನು ಡಿವೈಡ್ ಆಯಿತು? 2. ಸೊ ಇದು ಪೂರ್ಣ ಸಂಖ್ಯೆ ಆಗಿರುತ್ತೆ. ಆ್ಯಂಡ್ ಶೇಷ ಬಂದು ಮೇಲ್ಗಡೆ ಹೋಯ್ತು, ಅಂಶಕ್ಕೆ ಹೋಯ್ತು. ಓಕೆ, ಸೊ ಇಲ್ಲೇನಾಗುತ್ತೆ, ಛೇದ 1000 ಆಯಿತು. ಆ್ಯಂಡ್ 2 ಪೂರ್ಣ ಸಂಖ್ಯೆ 2 ಏನು ಬಂದಿರುತ್ತೋ ಇದಾಯಿತು. ಸೊ 197 ಶೇಷ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಅಂದರೆ ಅಂಶಕ್ಕೆ ಹೋಗ್ತಕ್ಕಂಥದ್ದು. ಸೊ ಈ ಒಂದು ಇದರಲ್ಲಿ ಬರಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟು ಕೆಳಗಿನಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಯಾವುದಂತ ಕೇಳಿದರೆ,
ರೇಖಾತ್ಮಕ ಸಮೀಕರಣ ಅಂತ ಹೇಳಿದರೆ ಸ್ನೇಹಿತರೆ ನಮಗೆ ಬರ್ತಕ್ಕಂಥದ್ದು ಏನಾಗಿರ್ಬೇಕಂತಾನೆ ಒಂದು ಎಕ್ಸ್ ಮಾತ್ರ ಇರಬೇಕು. ಓಕೆ, ಅದರ ಜೊತೆಗೆ ಒಂದು ಚರಾಕ್ಷರ ಇರಬೇಕು. ಸೊ ಇಲ್ಲಿ 2xy ಬರ್ತಕ್ಕಂಥದ್ದಲ್ಲ ಅಥವಾ ಸ್ಕ್ವೇರ್ ಬರ್ತಕ್ಕಂಥದ್ದಲ್ಲ. ಓಕೆ, ಸೊ ಹೀಗಿರಬೇಕಾದ್ರೆ ಇಲ್ಲಿ ರೇಖಾತ್ಮಕ ಸಮೀಕರಣ ಯಾವುದಂತ ನೋಡ್ತಾ ಹೋದಾಗ 2x² + 3x + 4 = 0 ಅಂತ ಹೇಳಿದಾಗ ಇದು ax² + bx + c = 0. ಈ ಒಂದು ಫಾರ್ಮುಲಾಕ್ಕೆ ಇದಕ್ಕೆ ಸಮೀಕರಣಕ್ಕೆ ರಿಲೇಟೆಡ್ ಆಗಿದೆ. ಹೌದಾ? ಸೊ ಇದನ್ನು ನಾವು ಏನಂತ ಕರಿತೀವಿ? ವರ್ಗ ಸಮೀಕರಣ ಅಂತ ಹೇಳ್ತೀವಿ. ವರ್ಗ ಸಮೀಕರಣ. ಓಕೆ, ಸೊ ಹಾಗಾಗಿ ಇದು ರೇಖಾತ್ಮಕ ಸಮೀಕರಣಕ್ಕೆ ಬರೋದಿಲ್ಲ. ಇನ್ನು ಇದನ್ನ ತಗೊಂಡಾಗ ನೋಡಿ 2x - 3 = 5x + 6 ಇದೆ. ಇದನ್ನು ಈ ಕಡೆ ಕಳಿಸಿ, ಇದನ್ನು ಈ ಕಡೆ ಕಳಿಸಿ. 2x 5x ಈ ಕಡೆ ಬಂದಾಗ -5x ಆಯಿತು ಈಕ್ವಲ್ಸ್ ಈ 3 ಈ ಕಡೆ ಹೋದಾಗ 6 + 3 ಆಗುತ್ತೆ. 5ರಲ್ಲಿ 2x ಹೋದರೆ -3x = 6 3 9 ಆಯಿತು. x = s ಇದು ಈ ಕಡೆ ಹೋದಾಗ ಕೆಳಗಡೆ ಹೋಗುತ್ತೆ 9 -3 ಆಯಿತು ಸ್ನೇಹಿತರೆ. x = -6 ಆಯಿತು. ಸೊ ಇದು ರೇಖಾತ್ಮಕ ಸಮೀಕರಣಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇಲ್ಲ ಅಂದರೆ ಇದು x - 6 = 0 ಅಂತ ನಾವು ತೊಗೊಳ್ಬಹುದು. ಓಕೆ, ಇನ್ನು ಇದನ್ನು ನಾವು ತೊಗೊಳ್ತೀವಿ ಅಂತ ಹೇಳಿದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡ್ಕೊಳ್ಬೇಕಾಗುತ್ತೆ. 4x × x 4x² ಆಗುತ್ತೆ. 4x² = 1 ಆಯಿತು. ಸೊ ಇಲ್ಲಿ ಸ್ಕ್ವೇರ್ ಬಂತು. ಇದು ಶುದ್ಧ ವರ್ಗ ಸಮೀಕರಣಕ್ಕೆ ಬರ್ತಕ್ಕಂಥದ್ದು. ಇದು ಶುದ್ಧ ವರ್ಗ ಸಮೀಕರಣ ಆಗುತ್ತೆ ಸ್ಕ್ವೇರ್ ಇರತಕ್ಕಂಥದ್ದು. ಸೊ ಇದು ಆಗೋದಿಲ್ಲ. ಇನ್ನು ಇದು ನಾನು ನೋಡ್ತಾ ಹೋದರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, 2 × 2 ತೊಗೊಂಡ್ರೆ 2 4y ಆಯಿತು ಪ್ಲಸ್ 3 6 = 6 ಪ್ಲಸ್ 4y ಆಯಿತು. ಸೊ 4y ಕ್ಯಾನ್ಸಲ್ ಆದರೆ 6. ಓಕೆ, ಟೋಟಲಾಗಿ ಇದೇ ಕ್ಯಾನ್ಸಲ್ ಆಗೋಯಿತು, 0 ಬಂತು ಸ್ನೇಹಿತರೆ. ಸೊ ಇಲ್ಲಿ ಯಾವುದೇ ಒಂದು ರೇಖಾತ್ಮಕ ಸಮೀಕರಣವೂ ಇಲ್ಲ. ಇಲ್ಲಿ ಸಮೀಕರಣವೂ ಇಲ್ಲ, ಶುದ್ಧನೂ ಇಲ್ಲ, ವರ್ಗನೂ ಇಲ್ಲ, ಯಾವುದೂ ಇಲ್ಲ. ಸೊ ಇದು ವರ್ಗ ಸಮೀಕರಣ ರೂಪದಲ್ಲಿದೆ. ಇದು ಒಂದು ಶುದ್ಧ ವರ್ಗ ಸಮೀಕರಣ ಬರುತ್ತೆ. ಸೊ ಇದು ರೇಖಾತ್ಮಕ ಸಮೀಕರಣದ ಒಂದು ಸಮೀಕರಣ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2. ನೆಕ್ಸ್ಟ್ 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ಸ್ನೇಹಿತರೆ. 150 ಅಂತ ಹೇಳಿದರೆ ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆ ಅಂದರೆ ಏನು? ಇಲ್ಲಿ ನಮಗೆ ನೋಡ್ತಾ ಹೋದರೆ 2ರ ಒಂದು ಪೂರ್ಣ ವರ್ಗ ಸಂಖ್ಯೆ ಅಂದರೆ 4 ಬರುತ್ತೆ. ಆ್ಯಂಡ್ 3ಕ್ಕೆ 9 ಬರುತ್ತೆ, 4ಕ್ಕೆ 16 ಬರುತ್ತೆ. ಸೊ ಈ ರೀತಿ ನೋಡ್ತಾ ಹೋದಾಗ ಸ್ನೇಹಿತರೆ 150ಕ್ಕೆ ಆಸುಪಾಸಲ್ಲಿ ಬರ್ತಕ್ಕಂಥದ್ದು ಯಾವುದು? ಈಗ ಫಾರ್ ಎಕ್ಸಾಂಪಲ್ 11 ನೋಡ್ತಾ ಹೋದಾಗ 121 ಬರುತ್ತೆ. 12ಕ್ಕೆ 144 ಬರುತ್ತೆ. 13ಕ್ಕೆ 169 ಬರುತ್ತೆ. ಓಕೆ, ಸೊ 150 ಎಲ್ಲಿ ಬಂತು? ಇದರ ನಡುವೆ ಬರ್ತಕ್ಕಂಥದ್ದು 144 ಒಂದು ಪೂರ್ಣ ಸಂಖ್ಯೆ, 169 ಪೂರ್ಣ ಸಂಖ್ಯೆ. ನೋಡಿ ಇಲ್ಲಿ ಕೇಳಿರ್ತಕ್ಕಂಥದ್ದೇನು? ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆ. ಸಮೀಪ ಅಂತ ಹೇಳಿದರೆ ಇದು ಮತ್ತು ಇದಕ್ಕೆ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು? 6. ಇದು ಮತ್ತು ಇದರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು? 169 ಅಂದರೆ 19 ಆಗೋಯಿತು. ಸೊ ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸಮೀಪ ಅಂತ ಹೇಳಿದ್ರೆ ಇದಾಗುತ್ತೆ ಸ್ನೇಹಿತರೆ. ಅಂದರೆ 150ರಲ್ಲಿ ಪೂರ್ಣ ವರ್ಗ ಸಂಖ್ಯೆ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ, ವ್ಯತ್ಯಾಸ ಅಂದರೆ 150ರಲ್ಲಿ 144 ಮೈನಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 6 ಆಗಿರುತ್ತೆ. ನೆಕ್ಸ್ಟು ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಒಂದು ವೃತ್ತವನ್ನು ನಾವು ತೊಗೊಂಡ್ರೆ, ಒಂದು ವೃತ್ತ ಅಂತ ತೊಗೊಂಡಿದ್ದೀವಿ ಸ್ನೇಹಿತರೆ, ಒಂದು ಸೆಂಟ್ರಲ್ ಪಾಯಿಂಟ್ ಆಯಿತು. ಬಾಹ್ಯ ಬಿಂದು ಎಲ್ಲ ಒಂದು ಬಾಹ್ಯ ಬಿಂದುವನ್ನು ತೊಗೊಳ್ಳಿ, ಈ ಕಡೆ ತೊಗೊಳ್ಳಿ, ಈ ಕಡೆ ತೊಗೊಳ್ಳಿ, ಇಲ್ಲಾದರೂ ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ. ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ. ಸ್ಪರ್ಶಕ ಅಂದರೆ ಏನು ಸ್ನೇಹಿತರೆ? ಒಂದು ಸರ್ಕಲ್ ಇದೆ ಅಂತ ಹೇಳಿದರೆ, ಒಂದು ವೃತ್ತ ಇದೆ ಅಂತ ಹೇಳಿದ್ರೆ, ಸೊ ಈ ರೀತಿ ಹೋಗುತ್ತಲ್ವ, ಒಂದು ಪಾಯಿಂಟಲ್ಲಿ ಟಚ್ ಮಾಡುತ್ತಲ್ಲ, ಇದನ್ನ ಸ್ಪರ್ಶಕ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿರಬಹುದು. ಓಕೆ, ಸೊ ಇದು ಸ್ಪರ್ಶಕ ಅಂದರೆ ಈ ಒಂದು ಲೈನು ಸರ್ಕಲ್ನ ಟಚ್ ಮಾಡಿ ಹೋಗಿರ್ತಕ್ಕಂಥದ್ದು. ಇದರ ಮೂಲಕ ಎಷ್ಟು ಎಳಿಬೋದು? ಒಂದು ಬಾಹ್ಯ ಬಿಂದುವಿನಿಂದ ಅಂತ ನೋಡ್ತಾ ಹೋದಾಗ ನೋಡಿ, ಈಗ ಈ ರೀತಿ ಹೇಳ್ಕೊಳ್ತೀವಿ ಅಂತ ಹೇಳಿದಾಗ, ಸೊ ಇಲ್ಲೊಂದಾಯಿತು. ಆ್ಯಂಡ್ ನೆಕ್ಸ್ಟ್ ಈ ಕಡೆಯಿಂದ ಹೋದಾಗ ಇಲ್ಲೊಂದು ಆಯಿತು. 2 ಸ್ಪರ್ಶಕಗಳನ್ನು ಎಳಿಬಹುದು. ಸೊ ಇದು ಬಿಟ್ಟು ನಿಲ್ಲಾದರೆ ಇಳಿಯೋಕ್ಕಾಗುತ್ತೆ? ಸೊ ಮಧ್ಯ ಅಂತಕ್ಕಂಥದ್ದು ಹೋಗೋದಿಲ್ಲ. ಆ ಒಂದು ಬಾರ್ಡರ್ ಏನು ಪರಿಧಿಲಿ ಇರ್ತಕ್ಕಂಥ ಒಂದು ಬಿಂದುನ ಹಾದು ಹೋಗ್ತಕ್ಕಂಥದ್ದಾಗಿರುತ್ತಲ್ಲ, ಸೊ ಅದನ್ನು ಸ್ಪರ್ಶಕ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಇದು ಒಂದಾಯಿತು ಸ್ನೇಹಿತರೆ, ಒಟ್ಟು 2 ಬರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. 4y2 - 3y3 ಪ್ಲಸ್ 9y7 ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದರೆ, ಸೊ ಡಿಗ್ರಿ ಮೀನ್ಸ್ ಘಾತಾಂಕ.
ಘಾತಾಂಕ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಘಾತಾಂಕ ಎಲ್ಲದರಲ್ಲೂ ಇದೆ, ಹೌದಾ. ಬಹುಪದೋಕ್ತಿ ಅಂತ ಹೇಳಿದಾಗ ಇದು ಬಹುಪದೋಕ್ತಿ ಬರುತ್ತೆ, ಅಥವಾ ತ್ರಿಪದೋಕ್ತಿ ಅಂತ ಏನಾದರೂ ಹೇಳ್ಬಹುದು. ಸೊ ಇಲ್ಲಿ ಇರ್ತಕ್ಕಂಥ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ, ಡಿಗ್ರಿ ಅಂತ ಹೇಳಿದಾಗ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಅತಿ ದೊಡ್ಡ ಘಾತಾಂಕ ಯಾವುದಿದೆಯೋ ಅದು ಅಂತ ಆಗಿರುತ್ತೆ ಸ್ನೇಹಿತರೆ. ಆನ್ಸರ್ ಹಾಗಾಗಿ ಆಪ್ಷನ್ 2 7 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 7/19 ಸಮನಾದ ಭಾಗಲಬ್ಧ ಸಂಖ್ಯೆಯು ಯಾವುದು ಅಂತ ಕೇಳಿದರೆ, ಸಮಾನವಾದ ಭಾಗಲಬ್ಧ ಸಂಖ್ಯೆ ಯಾವುದು? 17/119 ಅಂತ ಕೊಟ್ಟಿದ್ದಾರೆ. ಸೊ 17ನ ನೀವು 119ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 17 1 17, 17 7 ಬರುತ್ತೆ. ಸೊ 1/7 ಆಯಿತು. ಇನ್ನು 14ನ ತೊಗೊಳ್ತಾ ಹೋದಾಗ ಸ್ನೇಹಿತರೆ, 14 ಈಗ 7ರಿಂದ ಡಿವೈಡ್ ಆಗಬಹುದು, ಬಟ್ 57 ಅಂತಕ್ಕಂಥದ್ದು 7ರಿಂದ ಡಿವೈಡ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 21 ಮತ್ತು 38 ಅಂತ ತಗೊಳ್ದಾಗ ಯಾವುದೇ ಸಂಖ್ಯೆಯನ್ನು ಡಿವೈಡ್ ಆಗ್ತಕ್ಕಂಥದ್ದು ಅಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ 21 ಮತ್ತು 57ನ ಡಿವೈಡ್ ಮಾಡ್ತಾ ಹೋಗಿ 3ರಿಂದ 3 21 ಆ್ಯಂಡ್ 3 3 ಆಯಿತು, ಆ್ಯಂಡ್ 3 9 27 ಆಯಿತು. ಸೊ 7/19 ಬರುತ್ತೆ ಸಿಂಪ್ಲಿಫಿಕೇಷನ್ ಅಥವಾ ಸರಳೀಕರಿಸಿದಾಗ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ವೆರಿ ಈಸಿ ಕ್ವೆಶನ್. ಹೇಸ್ -3 × -6 × -2 × -1 ಬೆಲೆ ಎಷ್ಟು ಅಂತ ಕೇಳಿದರೆ, ಫಸ್ಟ್ ನಮ್ಗೆ ಇಲ್ಲೇನು ಗೊತ್ತಿರಬೇಕು? ಪ್ಲಸ್ ಇಂಟು ಪ್ಲಸ್, ಪ್ಲಸ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಇದು ಗೊತ್ತಿರಬೇಕು ನಮಗೆ. 2 ಪ್ಲಸ್ ಬಂದರೆ ಪ್ಲಸ್ ಬರುತ್ತೆ, 2 ಮೈನಸ್ ಬಂದರೆ ಪ್ಲಸ್ ಬರುತ್ತೆ, 1 ಪ್ಲಸ್ಸು 1 ಮೈನಸ್ ಬಂದರೆ ಮೈನಸ್ ಬರುತ್ತೆ ಮಲ್ಟಿಪ್ಲೈ ಮಾಡಿದಾಗ. ನೋಡಿ ಇದು ಅಷ್ಟೇ, ಮೈನಸ್ ಇಂಟು ಮೈನಸ್ಸು ಪ್ಲಸ್, ಮೈನಸ್ ಇಂಟು ಮೈನಸ್ಸು ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಓಕೆ. ಸೊ 6 12, 12 3 36. ಸೊ ಇದ್ರ ಪ್ರಕಾರ ಆನ್ಸರ್ ಏನಾಗುತ್ತೆ? ಪ್ಲಸ್ 36 ಆಗಿರುತ್ತೆ. 2 - 5 ಬಿಂದುವು ಕಾರ್ಟಿಸಿಯನ್ ಸಮದ್ರದ ಈ ಚತುರ್ಥಕದಲ್ಲಿರುತ್ತದೆ. ಯಾವ ಚತುರ್ಥಕ? ಸೊ ಇಲ್ಲ ಫಸ್ಟು ಏನು ಹಾಕೋಬೇಕು? ಗ್ರಾಫನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಗ್ರಾಫನ್ನು ಹಾಕ್ಕೊಳ್ತೀವಿ ಅಂತ ಹೇಳಿದಾಗ ಇಲ್ಲೇನಾಗುತ್ತೆ? ಇದು ಎಕ್ಸ್ ಆಗಿರುತ್ತೆ, ಇದು x1 ಆಗಿರುತ್ತೆ, ಇದು y ಆಗಿರುತ್ತೆ, ಇದು y1 ಆಗಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಇದು 0 ಆಗಿರುತ್ತೆ ಸ್ನೇಹಿತರೆ. ಸೊ ಈ ಕಡೆ ಹೋದಾಗೆಲ್ಲ ಇದೇನಾಗುತ್ತೆ? +1 +2 ಆಗಿರುತ್ತೆ, ಈ ಕಡೆ ಹೋದಾಗೆಲ್ಲ ಮೈನಸ್ ಆಗಿರುತ್ತೆ. ಸೊ ಇದು ಅಷ್ಟೇ, ಈ ಕಡೆ ಹೋದಾಗೆಲ್ಲ ಪ್ಲಸ್ಸು, ಈ ಕಡೆ ಹೋದಾಗೆಲ್ಲ ಮೈನಸ್ ಆಗಿರುತ್ತೆ. ಅಂದರೆ ಇಲ್ಲೇನಾಯಿತು? ಪ್ಲಸ್ ಪ್ಲಸ್ ಬರುತ್ತೆ, ಇಲ್ಲಿ ಎಕ್ಸ್ ಬಂದು ಮೈನಸ್ ಇದೆ, ವೈ ಬಂದು ಪ್ಲಸ್ ಇದೆ. ಇಲ್ಲಿ ಅಷ್ಟೇ ಸ್ನೇಹಿತರೆ, ನೋಡಿ ಎಕ್ಸ್ ಮೈನಸ್ ಇದೆ, ಓಕೆ, ವೈ ಬಂದು ಮೈನಸ್ ಇದೆ, ಆ್ಯಂಡ್ ಇಲ್ಲಿ ಎಕ್ಸ್ ಫಸ್ಟ್ ನಾವು ಎಕ್ಸನ್ನು ತೊಗೊಳ್ಬೇಕು, ಎಕ್ಸ್ ಪ್ಲಸ್ ಇದೆ ಆ್ಯಂಡ್ ವೈ ಬಂದು ಮೈನಸ್ ಇದೆ. ಸೊ ಇಲ್ಲೇನಿದೆ? ಪ್ಲಸ್ ಇದೆ, 2 ಮುಂದೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಮತ್ತು ಮೈನಸ್ ಎಲ್ಲಿ ಕಂಡು ಬರುತ್ತೆ? 4ನೇ ಚತುರ್ಥಕ. ಇದು 1 ಆಯಿತು, ಇದು 2 ಆಯಿತು, ಇದು 3ನೇದು, ಇದು 4ನೇದು. ಸೊ ಆನ್ಸರ್ ಆಪ್ಷನ್ 4, 4ನೇ ಚತುರ್ಥಕ. ಈ ಚಿತ್ರದಲ್ಲೇ ಆ್ಯಂಗಲ್ AGH ಕೊಟ್ಟಿದ್ದಾರೆ. AGH ಬಂದು 50 ಡಿಗ್ರಿ ಕೊಟ್ಟಿದ್ದಾರೆ, ಆ್ಯಂಡ್ AB ಸಮಾಂತರ CD, AB ಸಮಾಂತರ CD ಇದೆ. ಆಗುವಂತೆ ಮಾಡಲು DHF ಯಾವುದು? DSDHF ಇದರ ಒಂದು ಅಳತೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಸಿಂಪಲ್, ವೆರಿ ಸಿಂಪಲ್. ನಮ್ಗೆ ಗೊತ್ತಿರಬೇಕು ಯಾವುದಕ್ಕೆ ಸಮ ಇರುತ್ತೆ ಅಂತ ಗೊತ್ತಿರಬೇಕು. ನೋಡಿ ಇದು ಒಂದು ಆ್ಯಂಗಲ್ ಏನಿದೆಯೋ, ಇದು 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 ಇಷ್ಟು ಸಹ ಇದೆ. ಎಕ್ಸ್ ಇದೆ ಅಂದರೆ ಇದು ಎಕ್ಸ್ ಇರುತ್ತೆ, ಇದು ಎಕ್ಸ್ ಇರುತ್ತೆ, ಇದು ಎಕ್ಸ್ ಇರುತ್ತೆ, ಇದು 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 ಇದು. ಸೊ ಇದು ಒಂದು ಅಳತೆ. ಓಕೆ. ಸೊ ಇದೇನಿದೆಯೋ 50, ಸೊ ಇದು 50 ಬರುತ್ತೆ, ಇದು 50 ಬರುತ್ತೆ, ಇದು 50 ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಏನಾಯಿತು? ಒಂದು ಸರಳ ಕೋನ ಕೊಟ್ಟಿದ್ದಾರೆ, ಇದು 50 ಡಿಗ್ರಿ ಅಂತ ಹೇಳಿದರೆ ಒಂದು ಸರಳ ಕೋನ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಸೊ ಇದು 50 ಇದೆ ಸ್ನೇಹಿತರೆ, -50 ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 130 ಆಯಿತು. ಸೊ 130, ಇದು 130 ಬರುತ್ತೆ, ಇದು 130 ಬರುತ್ತೆ, ಇದು 130 ಆ್ಯಂಡ್ ಇದು 130 ಡಿಗ್ರಿ. ಸೊ ಈಗ ಆನ್ಸರ್ ಡೈರೆಕ್ಟೇ ಇದೆ, ಆಪ್ಷನ್ 3 130 ಡಿಗ್ರಿ ಅಂತಕ್ಕಂಥದ್ದು. ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ, ರಾಂಬಸ್ ಅಂತ ಹೇಳ್ತೀವಿ ಸ್ನೇಹಿತರೆ. AB = 2x + 3 ಮತ್ತು AD = 3x - 2 ಆದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ.
ಸೊ ಇಲ್ಲಿ ಏನಂತ ಹೇಳಿದ್ರೆ ರಾಂಬಸ್ ಅಥವಾ ವಜ್ರಾಕೃತಿ ಅಂತ ಹೇಳಿದಾಗ ಇರ್ತಕ್ಕಂಥ 4 ಬಾಹುಗಳು ಏನಾಗಿರುತ್ತೆ ಸಮವಾಗಿರುತ್ತದೆ. ಸೊ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಸ್ನೇಹಿತರೆ, ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ವಜ್ರಾಕೃತಿ ಆಗಿರ್ಬೋದು, ಆಯತ ಘನ ಇದರೆಲ್ಲ ಗುಣಲಕ್ಷಣಗಳನ್ನು ಮತ್ತು ಅದರ ಯಾವ ರೀತಿ ಸಾಲ್ವ್ ಮಾಡೋಂತಕ್ಕಂಥ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಬನ್ನಿ, ಬೇಕಾದರೆ ನೀವು ಲಿಂಕನ್ನು ಹಾಕಿರ್ತೀನಿ. ಸೊ ಇಲ್ಲೇನಾಗುತ್ತೆ, ಇದು ಎಕ್ಸ್ ಇದೆ ಅಂತ ಹೇಳಿದ್ರೆ ಇದು ಎಕ್ಸ್ ಇರುತ್ತೆ, ಇದು ಎಕ್ಸು, ಇದು ಎಕ್ಸು, ಇದು 4 ಇದೆ ಅಂತ ಹೇಳಿದ್ರೆ ಇದು 4, ಇದು 4, ಇದು 4 ಇರುತ್ತೆ. 4 ಬಾಹುಗಳು ಈಕ್ವಲ್ ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳಿದರೆ, ಸೊ 3x - 2 = 2x + 3. ಸೊ ಇದಕ್ಕೆ ಸಮ. ಸೊ ಇವಾಗ ಇದನ್ನು ಈ ಕಡೆ ಕಳಿಸಿ ಸ್ನೇಹಿತರೆ. 3x ಪ್ಲಸ್ ಇರೋದು ಈ ಕಡೆ ಬಂದಾಗ 2x ಆಯಿತು, ಈಕ್ವಲ್ಸ್ 3 ಹಾಗೆ ಬರ್ಕೊಂಡಿದ್ದೀನಿ. -2 ಈ ಕಡೆ ಹೋದಾಗ +2 ಆಗುತ್ತೆ. 3x ಅಲ್ಲಿ 2x ಹೋದರೆ x ಆಯಿತು. 3 2 5, ಎಕ್ಸ್ ವ್ಯಾಲ್ಯೂ 5 ಆಯಿತು ಸ್ನೇಹಿತರೆ. ಇಲ್ಲಿ ಕೇಳಿರೋದು ಎಕ್ಸ್ನ ಬೆಲೆ ಅಷ್ಟೇ ಕೇಳಿರೋದು. ಸೊ ಹಾಗಾಗಿ x = 5 ಆಯಿತು. ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದ ಎಷ್ಟು? ಪ್ರಶ್ನೆ ಏನಿದೆ, 28 ಸೆಂಟಿಮೀಟರ್ ಹೊಂದಿರತಕ್ಕಂಥ ಒಂದು ವೃತ್ತವನ್ನು ತಗೊಳ್ಳೋಣ ಸ್ನೇಹಿತರೆ. ಓಕೆ, ಸೊ 28 ಸೆಂಟಿಮೀಟರ್ R1, ಇದು O ಅಂತ ಅಂದ್ಕೊಳ್ಳೋಣ, ಇದು A ಅಂತ ಅಂದ್ಕೊಳ್ಳೋಣ. ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರ ಕೋನವು 45 ಡಿಗ್ರಿ. 45 ಡಿಗ್ರಿ, ಇದು 45 ಡಿಗ್ರಿ ಇದೆ. ಸೊ ಇದು 28 ಸೆಂಟಿಮೀಟರ್ ಆಗುತ್ತೆ ಸ್ನೇಹಿತರೆ ತ್ರಿಜ್ಯ. ಇಲ್ಲಿಂದ ಇಲ್ಲಿಗೆ ಅಂದರೆ ಇದು ಅಷ್ಟೇ ಬಂತು. ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದವನ್ನು ಕಂಡುಹಿಡಬೇಕು. ಈಗ ಇದನ್ನು ಕಂಡುಹಿಡಬೇಕು, ನಾವು ಇದನ್ನು ಕಂಡುಹಿಡಬೇಕು. ಸೊ ಯಾವ ರೀತಿ ಕಂಡುಹಿಡಿಯೋದು? ನಾವು ಕಂಡುಹಿಡಿಬೇಕಂತಂದರೆ ಟೋಟಲಾಗಿ ಫಸ್ಟು ಇದರ ಒಂದು ಪರಿಧಿ ಏನಿದೆಯೋ ಇದನ್ನು ಕಂಡುಹಿಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ಸರ್ಕಲ್ನ ಅಥವಾ ಒಂದು ವೃತ್ತದ ಪರಿಧಿ ಕಂಡುಹಿಡಿಯೋ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ 2πr ಆಗಿರುತ್ತೆ. ಸೊ 2πr ಅಂತ ಹೇಳಿದ್ರೆ 2 × 22/7 × r ಕೊಟ್ಟಿದ್ದಾರೆ 28 ಆಗಿರುತ್ತೆ. 7 × 7, 7 × 28. ಓಕೆ, ಸೊ ಇನ್ನು ನಾವು 2 ಮತ್ತು 22 × 4 ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 176 ಬರುತ್ತೆ. 176. ಸೊ ಇದು 176 ಟೋಟಲ್ ಪರಿಧಿ ಆಯಿತು ಸ್ನೇಹಿತರೆ. ಪರಿಧಿ ಟೋಟಲಾಗಿ 176. ಸೊ ಇದಕ್ಕೆ ಎಲ್ಲ ಡೈರೆಕ್ಟಾಗಿ ಫಾರ್ಮುಲಾನು ಹಾಕ್ಕೊಳ್ಬೋದು, ಇಲ್ಲ ನಾವು ಅಂದರೆ ಫಾರ್ಮುಲಾ ಹಾಕ್ಕೊಂಡು ಮಾಡ್ತೀವಿ ಅನ್ನೋದು ಒಂದು ಮೆಥಡ್. ಆದರೆ ನಮ್ಮ ಒಂದು ಆಲೋಚನೆ, ನಮ್ಮ ಒಂದು ಸಾಮರ್ಥ್ಯ, ಓಕೆ, ಸೊ ನಮ್ಮ ಒಂದು ಟ್ರಿಕ್ನ ಯೂಸ್ ಮಾಡ್ತೀವಿ. ಆ ಟೈಮ್ಗೆ ಅದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ನಾನು ಮಾಡಬಹುದು ಸ್ನೇಹಿತರೆ. ಈಗ 176 ಟೋಟಲ್ ಆಗಿದೆ ಅಂತ ಹೇಳಿದ್ರೆ ಇದರ ಅರ್ಧ ಎಷ್ಟು ಬರುತ್ತೆ? ಅರ್ಧ ಇಷ್ಟು ಬರುತ್ತೆ ಅಂತ ಅಂದ್ಕೊಂಡ್ರೆ ನೋಡಿ, 176 ಇದೆ, ಇದು ಅರ್ಧ ಆಯಿತು. ಅರ್ಧ ಅಂತೇಳಿ 176 ನಾವು ಅರ್ಧವನ್ನು ಮಾಡಬಹುದು. ಅರ್ಧ ಎಷ್ಟು ಬರುತ್ತೆ ಸ್ನೇಹಿತರೆ? ಅರ್ಧ ಮಾಡಿದಾಗ 88 ಬರುತ್ತೆ. ಓಕೆ, ಇಷ್ಟುದು 88, ಇಷ್ಟುದು ಮೇಲ್ಗಡೆದು 88 ಆಯಿತು. ಸೊ ಮತ್ತೆ ಇದನ್ನು ನಾವು ಅರ್ಧ ಮಾಡಬಹುದು ಇಲ್ಲಿಗೆ. ಅದೇ 90 ಡಿಗ್ರಿ ಅಂತ ಏನಿದೆಯೋ ಇದು ಅರ್ಧ ಮಾಡಿದಾಗ ನಮಗೆ 44 ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇದು 44, ಇದು 44, ಇದು 44 ಆಯಿತು. ಇನ್ನು ಇಲ್ಲೂ ಕೊಡ್ತೀನಿ ನೋಡಿ ನಿಮಗೆ. ಸೊ ಇದಿರ್ತಕ್ಕಂಥದ್ದು ಇಷ್ಟು ಅಂತ ಹೇಳಿದಾಗ ಇದು 90 ಡಿಗ್ರಿ ಬಂತು, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಈಗ ನಮಗೆ ಇದು ಬೇಕು. ಓಕೆ, ಸೊ ಇದು 44, ಇದು 44, ಇದು 44, ಇವೆರಡನ್ನ 44 ಅಂತ ಅಂದಾಗ ಅರ್ಧ ಎಷ್ಟು ಬರುತ್ತೆ? ಇದು 22, ಇದು 22. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಮಾಡಿ 22 ಬರುತ್ತೆ. ಇಲ್ಲ ಡೈರೆಕ್ಟಾಗಿ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಈ ಬಂದಿರತಕ್ಕಂಥ ಆನ್ಸರ್ ಏನಿದೆಯೋ ಇದಕ್ಕೆ 176ಕ್ಕೆ 176 × 45 / 360. ಯಾಕಂದರೆ 360 ಒಳಕೋನಗಳ ಮೊತ್ತ, ಸರ್ಕಲ್ದು ಒಳಕೋನಗಳ ಮೊತ್ತ ಬಂದು 360 ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 45 ಡಿಗ್ರಿ. ಸೊ ಹಾಗಾಗಿ 45 ಡಿಗ್ರಿನ ಹಾಕ್ಕೊಂಡು ನೀವು ಮಾಡಿದಾಗ ನಿಮಗೆ 22 ಆನ್ಸರ್ ಬರುತ್ತೆ ಸ್ನೇಹಿತರೆ. ಇದು ಫಾರ್ಮುಲಾ ಹಾಕ್ಕೊಂಡು ಮಾಡ್ತಕ್ಕಂಥದ್ದು. ಇಲ್ಲ ಆ ಒಂದು ಇದರಲ್ಲಿ ನಮಗೆ ಫಾರ್ಮುಲಾ ಅರ್ಥ ಆಗಲಿಲ್ಲ ಅಂದಾಗ ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆ, ಕಂಪ್ಲೀಟಾಗಿ 176 ಆದರೆ 2, 4, 6, 8 ಭಾಗ ಬರುತ್ತೆ. ಸೊ ಅಲ್ಲಿಗೆ 176/8 ಡಿವೈಡ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಆರಾಮಾಗಿ 22 ಆನ್ಸರು ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇದು ನಮ್ಮ ಒಂದು ಜನರಲ್ ಮೆಥಡ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ ಹಾಗೂ 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ ಅಂತ ಕೊಟ್ಟಿದ್ದಾರೆ. 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ ಎಷ್ಟು? ಈಗ ಒಂದು ಸರಳ ಕೋನ ಅಂತ ಹೇಳಿದಾಗ 180 ಡಿಗ್ರಿ ಬರುತ್ತೆ ಸ್ನೇಹಿತರೆ. ಅದರಲ್ಲಿ 135 ನಾವು ಮೈನಸನ್ನು ಮಾಡಿದಾಗ ನಮಗೆ ಅದೊಂದು ಸರಳ ಪೂರಕ ಕೋನ ಸಿಗುತ್ತೆ. ಈಗ 180ರಲ್ಲಿ 135 ನೀವು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 45 ಬರುತ್ತೆ.
ಓಕೆ, ಸೊ ಇದನ್ನು ನಾವು ಸರಳ ಪೂರಕ ಕೋನ ಅಂತ ಹೇಳ್ತೀವಿ. 135ರ ಸರಳ ಪೂರಕ ಕೋನ ಎಷ್ಟು? 45. ಆ್ಯಂಡ್ 45 ಡಿಗ್ರಿ ಅಳತೆ ಕೋನದ ಲಂಬ ಪೂರಕ ಕೋನ. ಸೊ ಈಗ ಲಂಬ ಕೋನ ಅಂದರೆ ಎಷ್ಟು? 90. 90ರಲ್ಲಿ 45ನ್ನು ಮೈನಸ್ ಮಾಡಿದ್ರೆ ಅದು ಲಂಬ ಕೋನ ಪೂರಕ ಆಗಿರುತ್ತೆ. 45 + 45 90 ಆಗಿರುತ್ತೆ. ಮೊತ್ತವು ಸಾಂಖ್ಯಿಕ ಲಂಬ ಕೋನ ಪೂರಕದ ಮೊತ್ತ ಅಂತ ಕೇಳಿದ್ದಾರೆ. ಮೊತ್ತ ಅಂತ ಹೇಳಿದಾಗ ಹ್ಯಾಡ್ ಮಾಡಿ ಎರಡೂ. ಸೊ 90 ಬಂತು. ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ. ಸೊ 90 ಡಿಗ್ರಿ ಅಂತ ಹೇಳೋದೊಂದು ಲಂಬ ಕೋನ ಆಗಿರುತ್ತೆ ಸ್ನೇಹಿತರೆ, ಒಂದು ಲಂಬ ಕೋನ. ನೆಕ್ಸ್ಟು ಚಿತ್ರದಲ್ಲಿ ಎ ಸಿ ಈಕ್ವಲ್ಸ್ ಬಿ ಡಿ ಕೊಟ್ಟಿದ್ದಾರೆ. ಎ ಸಿ ಈಕ್ವಲ್ಸ್ ಬಿ ಡಿ. ಸೊ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಸಮ ಇದೆಯೋ, ಸೊ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಇದೆ. ಅಂದರೆ ಇದು ಸಮ, ಇದಕ್ಕೆ ಸಮ, ಇದಕ್ಕೆ ಸಮ. ಓಕೆ, ಸೊ ಎ ಬಿ ಈಕ್ವಲ್ಸ್ ಬಿ ಸಿ ಈಕ್ವಲ್ಸ್ ಸಿ ಡಿ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ಎ ಬಿ ಈಕ್ವಲ್ಸ್ ಬಿ ಸಿ ಈಕ್ವಲ್ಸ್ ಸಿ ಡಿ. ಸೊ ಇಷ್ಟೇ. ಜಸ್ಟ್ ನೀವು ಇಲ್ಲಿ ಒಂದು ಏನೋ 2 ತೊಗೊಳ್ತೀರಾ, ಇದೆರಡು ತೊಗೊಳ್ತೀರಾ ಅಂತ ಹೇಳಿದರೆ ನೋಡಿ, ಎ ಬಿ 2 ಇದ್ದರೆ ಬಿ ಸಿ 2 ಸಿ ಡಿ 2. ಎ ಬಿ ಈಕ್ವಲ್ಸ್ 2 ಸಿ ಡಿ ಬರುತ್ತಾ? 2 ಸಿ ಡಿ ನೋ, ಎ ಬಿ ಈಕ್ವಲ್ಸ್ 2 ಸಿ ಡಿ ಬರೋದಿಲ್ಲ. ಸೊ ತಪ್ಪಾಗುತ್ತೆ. ಇನ್ನು ಎ ಬಿ ಬಂದು ಅರ್ಧ ಸಿ ಡಿ ಅಂತ ಕೊಟ್ಟರೆ ಅದು ಅಲ್ಲ. ಸೊ ಆ್ಯಕ್ಚುಲಿ ಎ ಬಿ ಈಕ್ವಲ್ಸ್ ಸಿ ಡಿ ಅಥವಾ ಎ ಬಿ ಈಕ್ವಲ್ಸ್ ಬಿ ಸಿ ಅಥವಾ ಬಿ ಸಿ ಈಕ್ವಲ್ಸ್ ಸಿ ಡಿ ಆಗಿರುತ್ತೆ. ನೆಕ್ಸ್ಟ್ 0.54ರ ಪಿ ಬೈ ಕ್ಯೂ ರೂಪವು ಯಾವುದಂತ ಕೇಳಿದರೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಮಾಡ್ಬೋದು ಅಂತ ಹೇಳಿದಾಗ 29 ಏನಿದೆಯೋ 29ನ ನೀವು 50ಇಂದ ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ? 0.58 ಆಗಿರುತ್ತೆ. ಡೈರೆಕ್ಟಾಗಿ ಹೋಗ್ಬಿಡುತ್ತೆ ಸ್ನೇಹಿತರೆ. ಅಂದರೆ 0.54 ಅಂತ ಏನು ಬಾರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 0.54. ಓಕೆ, ಸೊ 0.54 ಈ ರೀತಿ ಹೋಗ್ತಾ ಇರುತ್ತೆ. ಅದು ಎಂಡ್ ಆಗೋದಿಲ್ಲ. ಸೊ ಅದು ನಾವು ಈ ಥರ ಬಾರೆಲ್ಲ ಹಾಕ್ತೀವಿ. ಹೀಗಿರಬೇಕಾದ್ರೆ ಈಗ 4/7ನ ಡಿವೈಡ್ ಮಾಡಿ. ನೀವು 4ನ್ನು 7ರಿಂದ ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ ಅಂದರೆ 0.5714 ಈ ರೀತಿ ಬರ್ತಾ ಹೋಗುತ್ತೆ. ಇನ್ನು 5ನ್ನು ನೀವು ಡಿವೈಡ್ ಮಾಡ್ತಾ ಹೋದರೆ, 5ನ್ನು 3ರಿಂದ ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು 1.6666 ಹಿಂಗೆ ಬರುತ್ತೆ. ಸೊ ಉಳಿದಿರ್ತಕ್ಕಂಥ ಲಾಸ್ಟ್ ಫೈನಲ್ ಆಗಿ ನೀವು 6ನ್ನು 11ರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಆನ್ಸರು ಇದಾಗಿರುತ್ತೆ. 0.545454. ಸೊ ಈ ರೀತಿ ಹೋಗ್ತಾನೇ ಇರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 2. ಸೊ ಇದನ್ನು ಇನ್ನೂ ಒಂದು ಮೆಥಡಲ್ಲಿ ಮಾಡ್ಬೋದು. ಅದನ್ನು ಸಹ ನಿಮಗೆ ಎಕ್ಸಾಮಲ್ಲಿ ಹೇಳಿದೆ ಸ್ನೇಹಿತರೆ, ಟಿ ಟಿ ಎಕ್ಸಾಮಲ್ಲಿ. ಸೊ ಅದು ಒಂದು ಮೆಥಡಲ್ಲಿ ನೀವು ಮಾಡಬಹುದಾಗಿರುತ್ತೆ. ಒಂದು ಸಂಖ್ಯೆಯ 1/3ಕ್ಕೆ ಅದರ 1/5 ಕೂಡಿದರೆ 32 ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಒಂದು ಸಂಖ್ಯೆಯ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ನೀವು ಎಕ್ಸಾರು ತೊಗೊಳ್ಳಿ, ವೈನಾರು ತೊಗೊಳ್ಳಿ, ಏನಾರು ತೊಗೊಳ್ಳಿ, ಬಿನಾರು ತೊಗೊಳ್ಳಿ, ಎನ್ ಯಾವುದಾದ್ರು ತೊಗೊಳ್ಳಿ. ನಾನು ಎಕ್ಸ್ ಅಂತ ತೊಗೊಳ್ತೀನಿ. ಒಂದು ಸಂಖ್ಯೆಯ 1/3ಕ್ಕೆ ಅಂದರೆ ಒಂದು ಸಂಖ್ಯೆಯ 1/3ಕ್ಕೆ ಅದರ 1/5 ಕೂಡಿದರೆ ಪ್ಲಸ್ ಅದರ ಅಂದರೆ ಎಕ್ಸ್ನ 1/5 ಕೂಡಿದ್ರೆ 32 ಬರುತ್ತೆ. ಓಕೆ, ಸೊ ಈ ರೀತಿ ಇದೆ. ಸೊ ಇದನ್ನು ಯಾವ ರೀತಿ ಮಾಡೋದು? ಆ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಎಲ್ ಸಿ ಎಮ್ನ ತೊಗೊಳ್ಬೇಕಾಗುತ್ತೆ. ಇಲ್ಲಾಂದರೆ ಎಲ್ ಸಿ ಎಮ್ನ ತೊಗೊಂಡು ಮಾಡ್ತಾ ಹೋದಾಗೆ ನೋಡಿ, 5 3 15 ಎಲ್ ಸಿ ಎಮ್ಮು, 5 3 15 ಎಲ್ ಸಿ ಎಮ್ ಆಯಿತು. ಸೊ 5x ಪ್ಲಸ್ 3x ಈಕ್ವಲ್ಸ್ 32 ಆಯಿತು. ನೋಡಿ 5 3 8x ಆಯಿತು. 8x = 32 ಇಂಟು 15 ಎಕ್ಸ್ ಈಕ್ವಲ್ಸ್ 38ನ ಡಿವೈಡ್ ಮಾಡ್ತಾ ಹೋದರೆ ನೀವು 32 ಇಂಟು 15/8. 8 1 8 4 ಆಯಿತು. ಸೊ 15 ಇಂಟು 4ನ ಮಾಡಿದ್ರೆ 15 4 60. ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಅಂದರೆ ಇಲ್ಲಿ ನೀವು ಲಾಸಹ ತಗೊಂಡು ಭಿನ್ನರಾಶಿಯನ್ನು ಬಿಡಿಸ್ತಕ್ಕಂಥದ್ದು, ಸಂಕಲನವನ್ನು ಮಾಡ್ತಕ್ಕಂಥದ್ದು. ಸೊ ಇದರ ಬೇಸಿಸ್ ಮೇಲೆ ನಿಮಗೆ ಭಿನ್ನರಾಶಿ ಗೊತ್ತಿರಬೇಕು. ಭಿನ್ನರಾಶಿಲಿ ಸಂಕಲನ, ವ್ಯವಕಲನ ಆಗಿರ್ಬೋದು ಅಥವಾ ವೃತ್ಕ್ರಮ ಆಗಿರ್ಬೋದು. ಸೊ ಓಕೆ, ಸೊ ಈ ರೀತಿ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಲಾಸಹ ಕಂಡುಹಿಡಿಯೋದು ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟು 21 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ π = 22/7 ಅಂತ ಕೊಟ್ಟಿದ್ದಾರೆ. ಓಕೆ, 21 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಒಂದು ಗೋಳನ ತೊಗೊಂಡಾಗ ಅರ್ಧಗೋಳ ಅಂತ ಕೇಳಿದರೆ ಸ್ನೇಹಿತರೆ, ಈ ಒಂದು ಅರ್ಧಗೋಳ ಅಂತ ಹೇಳಿದಾಗ ಪೂರ್ಣಗೋಳ ಬಂದಾಗ 4πr² ಬರುತ್ತೆ. ಇಲ್ಲಿ ಅರ್ಧ ಅಂತ ಹೇಳಿದಾಗ 2πr² ಬರುತ್ತೆ ಫಾರ್ಮುಲಾ. ಸೊ 21 ಸೆಂಟಿಮೀಟರ್ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ಅಪ್ಲೈ ಮಾಡೋದಷ್ಟೇ ಡೈರೆಕ್ಟ್ ಇನ್ನೇನಿಲ್ಲ. 2 × 22/7 ಇಂಟು
21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 21 ಇಂಟು 21, 7 1 7, 7 3 21 ಆಯಿತು ಸ್ನೇಹಿತರೆ. 22 ಇಂಟು 2 44 ಇಂಟು 21 ಇಂಟು 3 ಮಾಡಿದ್ರೆ 3 3 6. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ 4 3 12. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಡೈರೆಕ್ಟಾಗಿ 2772 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಫಾರ್ಮುಲಾ ಒಂದು ಗೊತ್ತಿದ್ರೆ ಫಾರ್ಮುಲಾಗೆ ಅಪ್ಲೈ ಮಾಡ್ತಕ್ಕಂಥದ್ದು ಅಷ್ಟೇ, ಇಲ್ಲಿ ಇನ್ನೇನಿಲ್ಲ. ಮತ್ತೊಂದು ಪ್ರಶ್ನೆ, ಚಿತ್ರದಲ್ಲಿ ಆ್ಯಂಗಲ್ ಎ ಬಿ ಡಿ ಈಕ್ವಲ್ಸ್ 125 ಡಿಗ್ರಿ ಮತ್ತು ಆ್ಯಂಗಲ್ ಎ ಸಿ ಇ 130 ಡಿಗ್ರಿ ಆದರೆ ಆ್ಯಂಗಲ್ ಎನ ಅಳತೆ ಎಷ್ಟು? ಸೊ ಆಲ್ರೆಡಿ ಹೇಳಿದಾಗೆ ಬಾಹ್ಯ ಕೋನ ಅಂತಕ್ಕಂಥದ್ದು ಅಂತರಭಿಮುಖ ಕೋನಕ್ಕೆ ಸಮವಾಗಿರುತ್ತೆ. ಇದು 130 ಏನಿರುತ್ತೋ ಇದು ಇದಕ್ಕೆ ಸಮವಾಗಿರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 125 ಡಿಗ್ರಿ ಏನಿತ್ತು ಇದು ಇದಕ್ಕೆ ಸಮವಾಗಿರುತ್ತೆ. ಸೊ ಒಂದು ಮೆಥಡ್ ಆಯಿತು. ಮತ್ತು ಒಂದು ಸರಳ ಕೋನದ ಒಂದು ಮೊತ್ತ ಸರಳ ಕೋನ ಅಂತ ಹೇಳಿದಾಗ ಇದರ ಒಂದು ವ್ಯಾಲ್ಯೂ ಎಷ್ಟಿರುತ್ತೆ ಆ ಕೋನ ಅಂತ ಹೇಳಿದ್ರೆ 180 ಡಿಗ್ರಿ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ 130 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 180 ಆಗಬೇಕು ಅಂದರೆ ಇಲ್ಲಿ 50 ಡಿಗ್ರಿ ಬರುತ್ತೆ. ಇಲ್ಲೂ ಅಷ್ಟೇ 180 ಬರಬೇಕಂತ ಹೇಳಿದ್ರೆ ಸೊ 125, 180ರಲ್ಲಿ 125 ಮೈನಸ್ ಮಾಡಿ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಆವಾಗ 55 ಡಿಗ್ರಿ ಬರುತ್ತೆ. ಇದು 55 ಡಿಗ್ರಿ ಇತ್ತು. ಸೊ ಈಗ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. 180 ಡಿಗ್ರಿ. ಸೊ 55 ಪ್ಲಸ್ 50, ಇದು ಗೊತ್ತಿಲ್ಲ, ನಾವು ಎಕ್ಸ್ ಅಂತ ತಗೊಳ್ಳೋಣ, ಪ್ಲಸ್ ಎಕ್ಸ್ ಆಯಿತು. ಸೊ ಇದು ಇಲ್ಲೇ ಇಳಿಸ್ಕೊಂಡು ಈ ಕಡೆ ಕಳಿಸಿ. ಎಕ್ಸ್ ಈಕ್ವಲ್ಸ್ 180 ಮೈನಸ್ 55 ಮೈನಸ್ 50 ಎರಡು ಈ ಕಡೆ ಬಂತು. ಅಥವಾ ನೀವು ಡೈರೆಕ್ಟಾಗಿ 105 ಅಂತ ನಾವು ತೊಗೊಳ್ಬಹುದು ಸ್ನೇಹಿತರೆ. ಓಕೆ, ಸೊ 105 ಅಂತ ನಾವು ತೊಗೊಳ್ಬಹುದಾಗಿರುತ್ತೆ. ಸೊ 105 ನೀವು 180ರಲ್ಲಿ ಮೈನಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದಾಗ ಆನ್ಸರು 75 ಆಗಿರುತ್ತೆ. 180ರಲ್ಲಿ 55 ಮತ್ತು 50 ಅಥವಾ 105 ಲೆಸ್ ಮಾಡ್ತಾ ಹೋಗಿ. 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು? 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳು. ಒಟ್ಟು ಇರ್ತಕ್ಕಂಥ ಒಂದು ಪೆನ್ನುಗಳ ಸಂಖ್ಯೆ ಎಷ್ಟು? ಒಟ್ಟು ಪೆನ್ನುಗಳು 9. ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆಯನ್ನು ಕೇಳ್ತಾರೆ. ಸೊ ಇಲ್ಲಿ ಕೆಂಪು ನಮಗೆ ಬೇಕಾಗಿಲ್ಲ ಸ್ನೇಹಿತರೆ. ಸೊ ಕೆಂಪುನ ಹೊರಗಡೆ ತೆಗೆದಿರ್ತಾರೆ. ಸೊ ಇಲ್ಲಿ 5 ಕಪ್ಪು ಪೆನ್ನುಗಳ ಮಾತ್ರ ತೊಗೊಳ್ತೀವಿ ಸ್ನೇಹಿತರೆ. ಸೊ 5/9 ಆಗಿರುತ್ತೆ. ನೆಕ್ಸ್ಟ್, ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 12 ಆಗಿದೆ. ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆ ಕ್ರಮವಾಗಿ ಮುಖಗಳ ಸಂಖ್ಯೆ 6 ಬರ್ತಕ್ಕಂಥದ್ದು ಯಾವುದು ಸ್ನೇಹಿತರೆ? ಇಲ್ಲಿ ನಾವು ನೋಡ್ತಾ ಹೋದಾಗೆ ಒಂದು ಚೌಕ ಆಗಿರುತ್ತೆ, ಕ್ಯೂಬ್ ಅಥವಾ ಕ್ಯೂಬಾಯ್ಡ್. ಕ್ಯೂಬ್ ಮತ್ತು ಆಯತಘನ ಮತ್ತು ವರ್ಗ ಅಂತ ಹೇಳ್ತೀವಿ. ಸೊ ಚೌಕ ವರ್ಗ ಏನಿತ್ತು? ಕ್ಯೂಬ್. ಓಕೆ, ಸೊ ಇಲ್ಲಿ ಫೇಸಸ್ ಎಷ್ಟು ಬರುತ್ತೆ? 6 ಫೇಸಸ್ ಬರುತ್ತೆ. ಸೊ ಆಲ್ರೆಡಿ ಫಸ್ಟ್ ನಾನು ಕೊಟ್ಟ ಸ್ನೇಹಿತರೆ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? 6 ಮುಖಗಳನ್ನು ಕೊಟ್ಟಿದ್ದಾರೆ. 1 2 3 4 5 6 ಮುಖಗಳು ಬರುತ್ತೆ. ಆ್ಯಂಡ್ ಅಂಚುಗಳು ಅಂತ ಹೇಳಿದಾಗ 1 2 3 4 ಕೆಳಗಡೆ 4 4 8 ಆಯಿತು. 9 10 11 12 ಅಂಚುಗಳನ್ನು ಕೊಟ್ಟಿದ್ದಾರೆ. ಶೃಂಗಗಳ ಸಂಖ್ಯೆಯನ್ನು ಕೇಳಿದರೆ, ಶೃಂಗಗಳು ಸಂಖ್ಯೆ ಅಂತ ಹೇಳಿದಾಗ ಇಲ್ಲಿ ಯಾವ್ದು ಬರುತ್ತೆ ಶೃಂಗ ನೋಡಿ? 1 2 3 4 5 6 7 8 ಶೃಂಗಗಳು ಬರುತ್ತೆ. ಇಲ್ಲ ಇದು ಇಲ್ಲ ಅಂತೇಳಿ ಡೈರೆಕ್ಟಾಗಿ ನೀವು ಫಾರ್ಮುಲಾವನ್ನು ಅಪ್ಲೈ ಮಾಡ್ಬೋದು. F + V = E + 2 ಫಾರ್ಮುಲಾವನ್ನು ಅಪ್ಲೈ ಮಾಡಿ. ಎಫ್ ಮೀನ್ಸ್ ಫೇಸಸ್ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ಪ್ಲಸ್ ವಿ ವರ್ಟೆಕ್ಸ್ ಅಂತ ಹೇಳ್ತೀವಿ. ವರ್ಟೆಕ್ಸ್ ಅಂತ ಹೇಳಿದ್ರೆ ಶೃಂಗಗಳು ನಾವು ಕಂಡುಹಿಡಿಬೇಕಾಗಿದೆ ಸ್ನೇಹಿತರೆ. ಈ ಬಂದು ಎಡ್ಜಸ್ ಅಂತ ಹೇಳ್ತೀವಿ. ಎಡ್ಜಸ್ 12 ಕೊಟ್ಟಿದ್ದಾರೆ. 12 + 2 ಆಯಿತು. ಸೊ ವಿ = 12 + ಎಷ್ಟು? 2 14 ಆಯಿತು. ಇದು ಈ ಕಡೆ ಬಂದಾಗ -6 ಆಯಿತು ಸ್ನೇಹಿತರೆ. 14ರಲ್ಲಿ 6 ಹೋದರೆ 8. ಸೊ ಇದು ಶೃಂಗಗಳಾಗಿರುತ್ತೆ, ವರ್ಟೆಕ್ಸ್ ಆಗಿರುತ್ತೆ.
ನೆಕ್ಸ್ಟ್ 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದವನ್ನು ಕೇಳಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಈಗ ಒಂದು 4 ಸೆಂಟಿಮೀಟ್ರು, ಇದು 4 ಸೆಂಟಿಮೀಟರು, ಇದು 4 ಸೆಂಟಿಮೀಟರ್ ಇದೆ. ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ಟೋಟಲಿ ಈ ಒಂದು ಪೆರಿಮೀಟರ್ ಪರಿಧಿ ಎಷ್ಟಾಯಿತು, ಪರಿಧಿ ಬಂದು ಸ್ನೇಹಿತರೆ, ಪರಿಧಿ ಬಂದು 4 4 8 4 12 ಸೆಂಟಿಮೀಟ್ರ್ ಇದೆ. ಈ ಒಂದು 12 ಸೆಂಟಿಮೀಟ್ರನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಚೌಕವನ್ನು ಮಾಡಬೇಕು. ಸೊ ಚೌಕದ ಒಂದು ಬಾಹುಗಳು ಎಷ್ಟು ಬರುತ್ತೆ, 4 ಬರುತ್ತೆ ಸ್ನೇಹಿತರೆ. 4 ಬಾಹುಗಳಂತ ಹೇಳಿದಾಗ 4ನ ಡಿವೈಡ್ ಮಾಡಿ 4 3 12 ಅಂದರೆ 3 ಸೆಂಟಿಮೀಟ್ರ್ ಆಯಿತು ಸ್ನೇಹಿತರೆ. ನೋಡಿ, ಈಗ ಇದಿದೆ ಅಂತ ಹೇಳಿದ್ರೆ ಚೌಕ, ಇದು 3 ಸೆಂಟಿಮೀಟ್ರು, ಇದು 3 ಸೆಂಟಿಮೀಟ್ರು, ಇದು 3 ಬರುತ್ತೆ. ಸೊ 3 3 6 3 9 12 ಆಯ್ತಲ್ವಾ, 12 ಸೆಂಟಿಮೀಟ್ರು ಪರಿಧಿ ಬರುತ್ತೆ. ಸೊ ಈ ರೀತಿ ಮಾಡಬಹುದು. ಮುಂದಿನ ಪ್ರಶ್ನೆ, ಎ ಬಿ ಸಿಯಲ್ಲಿ ಕೋನ ಸಿ ಲಂಬಕೋನವಾಗಿದೆ. ಎ ಬಿ ಸಿಯಲ್ಲಿ ಸಿ ಲಂಬಕೋನ, ಎ ಬಿ ಸಿನ ತೊಗೊಳ್ತಾ ಹೋದರೆ ಲಂಬಕೋನ ಬರುತ್ತೆ ಸ್ನೇಹಿತರೆ. ಲಂಬಕೋನ ಅಂತ ಹೇಳಿದ್ರೆ ಒಂದು ಕೋನ 90 ಡಿಗ್ರಿ ಇರುತ್ತೆ. ಇಲ್ಲೇನಾಗಿದೆ, ಸಿ ಲಂಬಕೋನ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ ಅಂತ ತೊಗೊಳ್ತಾ ಹೋದರೆ ಎ ಸಿ ಬಂದು 5 ಸೆಂಟಿಮೀಟ್ರು, ಎ ಸಿ ಬಂದು 5 ಸೆಂಟಿಮೀಟರ್ ಇದೆ. ಆ್ಯಂಡ್ ಬಿ ಸಿ ಬಂದು 12 ಸೆಂಟಿಮೀಟರ್ ಇದೆ. ಅದರ ಎ ಬಿ ಸಿಯ ಸುತ್ತಳತೆ. ಸೊ ಇದು ಎಷ್ಟು ಅಂದರೆ ಸುತ್ತಳತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ, ಇದರ ಒಂದು ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ನಮಗೆ ಒಂದು ಪೈಥಾಗೋರಸ್ ಥಿಯರಮ್ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಇದು ನಾವು ಎಕ್ಸ್ ಅಂತ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5 5 25 ಪ್ಲಸ್ 12 ಇಂಟು 12 144 ಆಯಿತು. ಸೊ ಟೋಟಲಾಗಿ 169 ಆಯಿತು. ಸೊ ಎಕ್ಸ್ನ ನಾವು ಅಪ್ಲೈ ಮಾಡಿದಾಗ, ಸ್ಕ್ವೇರ್ ಅಪ್ಲೈ ಮಾಡಿದಾಗ 169ಕ್ಕೆ ನಮಗೆ 13 ಬರುತ್ತೆ ಸ್ನೇಹಿತರೆ. ಸೊ ಇದರ ವ್ಯಾಲ್ಯೂ 13 ಆಯಿತು. ಇಲ್ಲಿ ಕೇಳಿರೋದು ಸುತ್ತಳತೆಯನ್ನು ಕೇಳಿದರೆ, ಸುತ್ತಳತೆ ಅಂತ ಹೇಳಿದಾಗ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಕಂಡುಹಿಡಬೇಕು. ಸೊ ಎ ಬಿ ಎಷ್ಟು ಕೊಟ್ಟಿದ್ದಾರೆ, ಈಗ ಎ ಬಿ ಬಂದು 13 ಆಯಿತು ಸ್ನೇಹಿತರೆ, ಪ್ಲಸ್ ಬಿ ಸಿ ಬಂದು 12 ಇದೆ, ಪ್ಲಸ್ ಸಿ ಎ ಬಂದು 5 ಇದೆ. ಸೊ ಟೋಟಲಾಗಿ ನೀವು ಕೂಡ್ತಾ ಹೋಗಿ 13 ಪ್ಲಸ್ 12 ಪ್ಲಸ್ 5 ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 30 ಸೆಂಟಿಮೀಟರ್ಗಳು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್, ಒಂದು ಸಂಖ್ಯೆಯ 4/5 ಅದೇ ಸಂಖ್ಯೆ 3/4 4 ಹೆಚ್ಚು ಆದರೆ ಆ ಸಂಖ್ಯೆ ಯಾವುದಂತ ಕೇಳಿದರೆ, 4/5 ಒಂದು ಸಂಖ್ಯೆಯ, ಯಾವುದೋ ಒಂದು ಸಂಖ್ಯೆ ಅಂತ ಗೊತ್ತಿಲ್ಲ, 4/5 ಅದೇ ಸಂಖ್ಯೆಯ, ಓಕೆ, ಅದೇ ಸಂಖ್ಯೆಯ 3/4, ಅದೇ ಸಂಖ್ಯೆ 3/4 4 ಜಾಸ್ತಿ ಆಗಿದೆ, ಹಾಗಾದರೆ ಆ ಸಂಖ್ಯೆ ಯಾವುದು? ಆಯಿತಾ, ಆ ಸಂಖ್ಯೆಗಿಂತ 4 ಜಾಸ್ತಿ ಆಗಿದೆ. ಸೊ 4 ಹೆಚ್ಚು ಆದರೆ ಆ ಸಂಖ್ಯೆ ಯಾವುದು? ಸೊ ನೋಡಿ, ಇಲ್ಲಿ ಇಷ್ಟೇ, ಸಿಂಪಲಾಗಿ ಮಾಡ್ತಾ ಹೋದರೆ ಇದಕ್ಕೂ ಅಷ್ಟೇ ಎಲ್ ಸಿ ಎಮ್ ತೊಗೊಂಡು ನೀವು ಆನ್ಸರ್ ಮಾಡ್ತೀವಿ ಅಂತ ಹೇಳಿದಾಗ, ಈ ಎರಡಕ್ಕೆ ಎಲ್ ಸಿ ಎಮ್ ಬಂದು ನಮಗೆ 4 5 20 ಎಲ್ ಸಿ ಎಮ್ ಬಂತು. ಸೊ 4 ಇಂಟು 4 4 4 16 ಎಕ್ಸ್ ಮೈನಸ್ 5 3 15 ಎಕ್ಸ್ ಇಸ್ ಈಕ್ವಲ್ ಟು 4 ಆಯಿತು. ಸೊ 16 ಎಕ್ಸಲ್ಲಿ 15 ಎಕ್ಸ್ ಹೋದರೆ ಎಕ್ಸು 16 15 1 ಉಳಿತು ಸ್ನೇಹಿತರೆ, 1 ಎಕ್ಸ್ ಅಂತ ತೊಗೊಳ್ತೀವಿ ನಾವು. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ 4 8 80 ಆಯಿತು. ಸೊ ಇಷ್ಟ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 14 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಹೊಂದಿರುವ ಪ್ರಶ್ನೆ ವಿಧ ಯಾವುದಂತ ಕೇಳಿದರೆ, ಅವರು ತಗೊಂಡಿರುವ ಪ್ರಶ್ನೆ ವಿಧಾನ ವಸ್ತುನಿಷ್ಠ, ಜ್ಞಾನ ಆಧಾರಿತ ಆ್ಯಂಡ್ ತೆರೆದ ರೀತಿಯ ಪ್ರಶ್ನೆ ವಿಧಾನ. ಸೊ ಇಲ್ಲಿ ಏನಾಗುತ್ತೆ, ವಸ್ತುನಿಷ್ಠ ಅಂತ ಕೇಳಿದ್ರೆ ಕ್ವಶನ್ನ ಕೊಟ್ಟು ಆನ್ಸರ್ನ ಪಡ್ಕೊಳ್ತಕ್ಕ ವಸ್ತುನಿಷ್ಠ ಆಗಿರುತ್ತೆ, ಒಂದು ವರ್ಡ್ ಆನ್ಸರ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಜ್ಞಾನ ಆಧಾರಿತ ಅಂತ ಹೇಳಿದಾಗ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಈ ಆಲೋಚನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿರುತ್ತೆ. ಸೊ ಇಲ್ಲಿ ಒಂದು ವಿದ್ಯಾರ್ಥಿಗೆ ರಚನೆಯನ್ನು ಮಾಡೋದಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ತೆರೆದ ರೀತಿಯ ಪ್ರಶ್ನೆ ವಿಧ ಅಂತ ಹೇಳಬಹುದಾಗಿರುತ್ತೆ, ಆಪ್ಷನ್ 4. ಆ್ಯಂಡ್ ವಿಚಾರಗಳ ನಡುವಿನ ಸಹ ಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಯಾವುದಂತ ಕೇಳಿದರೆ, ವಿಚಾರಗಳ ನಡುವಿನ ಸಹ ಸಂಬಂಧಗಳ ಮೂಲಕ ವಿಷಯಾಂಕವನ್ನು ಅನ್ವೇಷಿಸ್ತಕ್ಕಂಥದ್ದು ಪರಿಕಲ್ಪನೆ ಬರುತ್ತೆ, ಆಪ್ಷನ್ 1 ಪರಿಕಲ್ಪನೆ ಆಗಿರುತ್ತೆ. ಇನ್ನು ತಿಳಿದಿರುವ ಕಡೆಯಿಂದ ತಿಳಿಯದೇ ಇರ್ತಕ್ಕಂಥ ಒಂದು ಕಡೆಗೆ ಸಾಗುವಂಥ ಗಣಿತದ ಬೋಧನಾ ವಿಧಾನ ಯಾವುದಂತ ಹೇಳಿದ್ರೆ ಅದು ಅನುಗಮನ ಬರುತ್ತೆ.
ತಿಳಿದಿರುವ ಕಡೆಯಿಂದ ತಿಳಿಯದೇ ಇರ್ತಕ್ಕಂಥ ಅನುಗಮನ, ಅದಕ್ಕೆ ಆಪೋಸಿಟ್ಟು ತಿಳಿಯದಿರುವ ಕಡೆಯಿಂದ ತಿಳಿದಿರುವ ಕಡೆ ಅಂತ ಹೇಳಿದಾಗ ಅದು ನಿಗಮನ ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದೆ 5E ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಹಂತ ಯಾವುದು ಅಂತ ಹೇಳಿದರೆ, ಸೊ ಇಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು, ಅನ್ವೇಷಿಸಿಕೊಳ್ತಕ್ಕಂಥದ್ದು, ವಿವರಿಸುವ ಹಂತ, ವಿಸ್ತರಿಸುವ ಹಂತ ಅಂತ ಕೊಟ್ಟಿದ್ರೆ ಸರಿಯಾದ ಉತ್ತರ ಆಪ್ಷನ್ 3 ವಿವರಿಸುವ ಹಂತ. ಆ್ಯಂಡ್ ಲಾಸ್ಟ್ ಕ್ವೆಶನ್ ಸ್ನೇಹಿತರೆ, ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಸೊ ವಿಷಯಾಂಶ, ಬೋಧನಾ ವಿಧಾನ, ಮೌಲ್ಯಮಾಪನ, ಭಾಷಾ ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ. ಸೊ ಭಾಷಾ ಬೆಳವಣಿಗೆ ಅಂತ ಹೇಳಿದ್ರೆ ಸ್ನೇಹಿತರೆ ಇದು ಒಂದು ಭಾಷೆಗೆ ಸಂಬಂಧಪಟ್ಟಂತೆ, ಅಂದರೆ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವೋ ಕನ್ನಡ, ಇಂಗ್ಲೀಷ್, ಹಿಂದಿ, ಸೊ ಅದಕ್ಕೆ ಬೇಸಿಸ್ ಮೇಲೆ ಬರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳ್ಬಹುದು ಅಥವಾ ಒಂದು ವಿಷಯ ಅಂತ ಹೇಳ್ಬಹುದಾಗುತ್ತೆ. ಸೊ ಗಣಿತ ಕಲಿಕೆ ಅಂತ ಹೇಳಿದಾಗ ಅಲ್ಲಿ ಸಂಖ್ಯೆಗಳಾಗಿರ್ಬೋದು, ವಿಷಯಾಂಶ, ಮೌಲ್ಯಮಾಪನ, ಬೋಧನಾ ವಿಧಾನ ಎಲ್ಲ ಬರುತ್ತೆ. ಬಟ್ ಭಾಷಾ ಬೆಳವಣಿಗೆ ಇದೊಂದು ಲ್ಯಾಂಗ್ವೇಜ್ ಬೋಧನಾ ವಿಧಾನಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 4 ಆಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸೊ ಇದು 2025 ಪ್ರಶ್ನೆ ಪತ್ರಿಕೆ ಪೇಪರ್ 1 ಆಗಿರುತ್ತೆ. ಸೊ ಈ ಒಂದು ಬೇಸಿಸ್ ಮೇಲೆ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಆ್ಯಂಡ್ PSTರ್ಗೂ ಸಹ ಇದೇ ಒಂದು ಬೇಸಿಸ್ ಮೇಲೆ ಕೇಳಬಹುದು ಅಂತಕ್ಕಂಥ ಒಂದು ಐಡಿಯಾ ಇಟ್ಕೊಂಡು ನೀವು ಇದ್ರ ಮೇಲೆ ರೆಫರ್ ಮಾಡ್ತಾ ಹೋಗಿ, ಸ್ಟಡಿಯನ್ನು ಮಾಡ್ತಾ ಹೋಗಿ, ಆ್ಯಂಡ್ ಎಲ್ಲ ಒಂದು ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ನಿಮಗೆ ಒಂದು ಡೆಫಿನೆಟಾಗಿ ಒಂದು ಮಾಡ್ತಕ್ಕಂಥ ಒಂದು ಇದು ನಿಮಗೆ ಸಿಗ್ತಾ ಹೋಗುತ್ತೆ.